ನನಗೆ ಗೊತ್ತಿಲ್ಲ ಅದು ಯಾಕೆ ಅವ್ರು ಆ ರೀತಿ ಹೇಳ್ತಿದ್ದಾರೆ ಅಂತ. ಚೆಕ್ ಬೌನ್ಸ್ ಆಗಲಿ ಗಂಡಂದ್ರ ವಿಚಾರ ಆಗಲಿ ಈ ಥರದ್ದೆಲ್ಲ ಬರೋದು ಅದು ನನಗೆ ಗೊತ್ತಿಲ್ಲ ಸರ್. ಈಗ ಅದು ಯಾರು ಹಾಕ್ಕೊಂಡಿದ್ದಾರೆ? ಚೈತ್ರ ಅವರ ಯಾರು? ಚೈತ್ರ ಕುಂದಪ್ಪ ಅವ್ರನ್ನೇ ಕೇಳಬೇಕಲ್ಲ ಸರ್. ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಅಂಥ ಸಂಸ್ಕಾರ ಅಂಥ ಒಂದು ಒಳ್ಳೆ ಮಾತುಗಳನ್ನು ಅವ್ರು ಮಾತಾಡ್ತಾರೆ. ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ನೀವು ಕೇಳಿದ್ರೇನೋ 3 ಗಂಡಂದಿರು ಚೆಕ್ ಬೌನ್ಸ್ ಅಂತ, ಬಹುಶಃ ಅವ್ರು ಮಾಡಿರೋದನ್ನ ಅವ್ರು ಹಾಕ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. ಮ್ಯಾಮ್ ಫೈನಲಿ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಏನಂತ ಹೇಳಿದ್ರೆ ನಾಟಕೀಯವಾಗಿದ್ರು, ಅಂದರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಬಿಟ್ಟು ಈ ಮಾತನ್ನ ನಾನು ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ. ಅಶ್ವಿನಿ ಅವ್ರು ನಿಮ್ಮ ಬಗ್ಗೆ ಈ ಥರ ಹೇಳಿದ್ರು, ನೀವೇನು ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಗಿಲ್ಲಿ ಹೇಳಿದ್ರು ಇಲ್ಲ ಅಕ್ಕ ಆ ಥರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು. ಸೊ ಅವರ ಇನ್ನೋಸೆನ್ಸ್, ಅವರ ಮುಗ್ಧತೆ, ಅವರ ಒಳ್ಳೆತನ ಅಂತ ನಮಗೆ ಅನ್ನಿಸ್ತು. ನಿಮಗೇನು ಅನ್ಸುತ್ತೆ? ಮೇಡಮ್ ಈಗ ನಾನು ಮನೆಯಿಂದ ಹೊರಗಡೆ ನನ್ನ ಕೇಳಿದಂಥ ಪ್ರಶ್ನೆ ನಾನು ಯಾವತ್ತೂ ಗಿಲ್ಲಿ ಹೇಳ್ದ ಬಡವ ಅಂತ ನಾನೆಲ್ಲೂ ಹೇಳಿಲ್ಲ. ಏನು ಹೊರಗಡೆ ಬಿಂಬಿಸಿದ್ರು ನನ್ನನ್ನೇನು ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು, ಬಡವ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ನು ಕೇಳಿದ್ರು. ಆಗ ನಾನು ಅದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ? ನಾನು ಎಲ್ಲಾದರೂ ಹೇಳಿದ್ದೀನಿ ಅದನ್ನು ಗಿಲ್ಲಿ ಹೇಳಿದ್ದಾನೆ ಅಂತ ನಾನು ಎಲ್ಲಾದರೂ ಹೇಳಿದ್ದೀನಿ? ಹೊರಗಡೆ ಏನು ಪ್ರಚಾರ ಆಗ್ತಿತ್ತು ನನ್ನನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನು ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದ್ದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮಕ್ಕೆ ಕರೀತಾರೆ. ಅಂದರೆ ನಮ್ಮ PR ಟೀಮ್ ಏನಿರ್ತಾರೆ ಚಾನಲಿಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ನಮಗೆಲ್ಲರಿಗೂ ಬೈಟ್ಸ್ ಕೊಡಬೇಕು, ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಪ್ರೋಟೋಕಾಲ್